ಕೊಪ್ಪಳದಲ್ಲಿ ಗಣಿಧಣಿ ಜನಾರ್ದನ್ ರೆಡ್ಡಿ ಮೆಗಾ ಆಪರೇಷನ್ ನಡೆಸಿದ್ದಾರೆ. ಗಂಗಾವತಿ ನಗರಸಭೆಯಲ್ಲಿ ಕಮಲ ಅರಳಿಸಲು ರಣತಂತ್ರವನ್ನು ರೂಪಿಸಿದ್ದಾರೆ ಜನಾರ್ದನ ರೆಡ್ಡಿ. ಕೊಪ್ಪಳದಲ್ಲಿ ಗಣಿಧಣಿ ಜನಾರ್ದನ್ ರೆಡ್ಡಿ ಅವರ ಮೆಗಾ ಆಪರೇಷನ್. ಬರೋಬ್ಬರಿ 10 ಕಾಂಗ್ರೆಸ್ ಸದಸ್ಯರನ್ನ ಸೆಳೆದಿದ್ದಾರೆ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಹೊಡೆತಕ್ಕೆ ಮಕಾಡೆ ಮಲಗಿದ್ದಾರೆ ಇಕ್ಬಾಲ್ ಅನ್ಸಾರಿ. ಅತಿ ಹೆಚ್ಚು ನಗರಸಭೆ ಸದಸ್ಯರನ್ನ ಒಳಗೊಂಡಂತಹ ಕಾಂಗ್ರೆಸ್ಗೆ ಇದು ದೊಡ್ಡ ಶಾಕ್. ಇಂದು ಗಂಗಾವತಿ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಕೂಡ ಇದೆ. 2 ದಿನದಿಂದ ರೆಡ್ಡಿ ಜೊತೆ ಬೆಂಗಳೂರಿನಲ್ಲಿರುವಂತಹ ಕಾಂಗ್ರೆಸ್ ಸದಸ್ಯರು ಗಂಗಾವತಿ ನಗರಸಭೆಯ ಒಟ್ಟು ಸ್ಥಾನಗಳು 35, 17 ಕಾಂಗ್ರೆಸ್, 14 ಬಿಜೆಪಿ, 2 ಜೆಡಿಎಸ್, 2 ಪಕ್ಷೇತರರಿದ್ದಾರೆ. ಅಧ್ಯಕ್ಷಗಿರಿಗೆ ಮ್ಯಾಜಿಕ್ ನಂಬರ್ 18 ಸದಸ್ಯರ ಬೆಂಬಲ. ಈಗಾಗಲೇ 10 ಕಾಂಗ್ರೆಸ್ ಸದಸ್ಯರು ರೆಡ್ಡಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅಲ್ಲಿಗೆ 18 ಸದಸ್ಯರ ಬೆಂಬಲ ಬಿಜೆಪಿಗೆ ಸಿಕ್ಕಂತಾಗುತ್ತೆ. ಈಗಾಗಲೇ 10 ಕಾಂಗ್ರೆಸ್ ಸದಸ್ಯರು ರೆಡ್ಡಿಗೆ ಬೆಂಬಲ ಸೂಚಿಸ್ತಾ ಇರೋದ್ರಿಂದ ಈಗಾಗಲೇ 14 ಕಾಂಗ್ರೆಸ್ ಅಂದರೆ ಬಿಜೆಪಿಯ ಸ್ಥಾನ ಇದೆ, ಸದಸ್ಯರ ಬೆಂಬಲ ಇದೆ. ಇನ್ನು 10 ಕಾಂಗ್ರೆಸ್ನ ಬಲ ಸಿಕ್ಕಿದ್ರೆ ಅಲ್ಲಿಗೆ 24 ಆಗುತ್ತೆ, ಮ್ಯಾಜಿಕ್ ನಂಬರ್ ರೀಚ್ ಆದಾಗ ಆಗುತ್ತೆ. ಹಾಗಾಗಿ ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಶಾಕ್ ಅಂತ ಹೇಳ್ಬೋದು. ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರುವಂತಹ ಶಾಕ್ ಇದು. ಜನಾರ್ದನ್ ರೆಡ್ಡಿ, ಗಣಿಧಣಿ ಜನಾರ್ದನ್ ರೆಡ್ಡಿ ಅವರು ಆಪರೇಷನ್ ಮೂಲಕ ಕಾಂಗ್ರೆಸ್ ಸದಸ್ಯರನ್ನ, ಸುಮಾರು 10 ಕಾಂಗ್ರೆಸ್ ಸದಸ್ಯರನ್ನ ಸೆಳೆಕೊಂಡಿದ್ದಾರೆ. ಈ ಮೂಲಕ ಕೊಪ್ಪಳದಲ್ಲಿ ಗಣಿಧಣಿ ಜನಾರ್ದನ್ ರೆಡ್ಡಿ ಅವರು ಮೆಗಾ ಆಪರೇಷನ್ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಕ್ ನೀಡಿದ್ದಾರೆ. ಅಲ್ಲಿನ ಸದಸ್ಯರ ಸಂಖ್ಯೆ ಜೊತೆಗೆ ಅಲ್ಲಿ ಮ್ಯಾಜಿಕ್ ನಂಬರ್ ಇದೆಲ್ಲವನ್ನ ಗಮನಿಸಿದಾಗ 18 ಮ್ಯಾಜಿಕ್ ನಂಬರ್ ರೀಚ್ ಆಗಬೇಕು. ಈಗ ಸದ್ಯದ ಬೆಳವಣಿಗೆ ಪ್ರಕಾರ ಜನಾರ್ದನ್ ರೆಡ್ಡಿ ಅವರಿಗೆ ಈಗಾಗಲೇ ಬಿಜೆಪಿಗೆ 14 ಬಿಜೆಪಿ ಸದಸ್ಯರನ್ನ ಒಳಗೊಂಡಿರುವಂತಹ ಬಿಜೆಪಿ, 10 ಕಾಂಗ್ರೆಸ್ ಸದಸ್ಯರ ಬೆಂಬಲ ಸಿಕ್ಕಿದ್ರೆ ಅಲ್ಲಿ ಮ್ಯಾಜಿಕ್ ನಂಬರ್ ರೀಚ್ ಆಗುತ್ತೆ ಬಿಜೆಪಿಗೆ.